ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ಈ ತಾಯ ಪೂಜೆಗೈದರೆ ಜನುಮದ ಪಾಪವೆಲ್ಲವೂ ದೂರವು. ಆಷಾಢದ ಕೊನೆಯ ದಿನಗಳಲ್ಲಿ ಅಂದ್ರೆ ಭೀಮನ ಅಮಾವಾಸ್ಯೆ ಬರುವಂತದ್ದು ಇರ್ತದೆ. ಭೀಮನ ಅಮಾವಾಸ್ಯೆ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತದ್ದು. ಭೀಮನ ಅಮಾವಾಸ್ಯೆಗೆ ಸಾಮಾನ್ಯವಾಗಿ ಇಂದಿನ ಕಾಲದಿಂದ ಮಾಡುವಂಥದ್ದು, ಭೀಮನ ಅಮಾವಾಸ್ಯೆಯಲ್ಲಿ ಆಚರಣೆ ಮಾಡುವಂಥದ್ದು ಏನಂತಂದ್ರೆ, ಗಂಡನಿಗೆ ಆ ಹೆಂಡತಿ ಅನ್ನೋರು ಪಾದ ಪೂಜೆಯನ್ನು ಮಾಡಿ ಅವರಿಂದ ಆಯುಸ್ಸು ಆರೋಗ್ಯವನ್ನು ಪಡೆದು ಮತ್ತೆ ಅವರಿಂದ ಆಶೀರ್ವಾದವನ್ನು ಪಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಈ ಒಂದು ಪಾದ ಪೂಜೆ ಮಾಡಿದಾಗ ಭೀಮನ ಅಮಾವಾಸ್ಯೆಗೆ ಯಾವುದೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿ, ದಾಂಪತ್ಯದಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಸಹ ನಮ್ಮ ಮೇಲೆ ಬೀಳೋದಿಲ್ಲ. ನಮ್ಮ ಮಾಂಗಲ್ಯ ಸೌಮಾಂಗಲ್ಯವಾಗಿ ಉಳಿತದೆ. ನಮ್ಮ ಆಯುಸ್ಸು, ನಿಮ್ಮ ಪತಿಯ ಒಂದು ಆಯುಸ್ಸು ವೃದ್ಧಿ ಆಗ್ತದೆ. ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಸಹ ನಿಮ್ಮ ಮೇಲೆ ಬೀಳೋದಿಲ್ಲ. ಸಾಮಾನ್ಯವಾಗಿ ಗಂಡನಿಗೆ ಹೆಂಡತಿ ಆದವಳು ಅಂತೇಳಿ ಪೂಜೆ ಮಾಡುವಂತ ಇರ್ತದೆ ಈ ಭೀಮನ ಅಮಾವಾಸ್ಯೆಗೆ. ಆ ಪೂಜೆ ಮಾಡಿದಾಗ, ಆ ಪಾದದ ಪೂಜೆ ಮಾಡಿ ಆ ನೀರನ್ನ ಪ್ರೋಕ್ಷಣೆ ಮಾಡಿದಾಗ ನಮ್ಮಲ್ಲಿರುವಂತ ದೋಷಗಳ ಪರಿಹಾರ ಆಗಿ ಸೌಮಂಗಲ್ಯವಾಗಿ ಇರುವಂತ ಆಶೀರ್ವಾದವನ್ನ ಅನುಗ್ರಹಿಸುವಂಥದ್ದು ಬಹಳಷ್ಟು ವಿಶೇಷ. ಆ ಗಂಡನಿಗೆ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಅಕ್ಷತೆಯನ್ನ ತಲೆ ಮೇಲೆ ಹಾಕ್ಸ್ಕೊಂಡಾಗ ನಮ್ಮಲ್ಲಿರುವಂತ ಯಾವುದೇ ಕೆಟ್ಟ ದೃಷ್ಟಿಗಳು ಹೋಗಿ ನಮ್ಮ ಆಯುಸ್ಸು ವೃದ್ಧಿ ಆಗುವಂಥದ್ದು, ನಮ್ಮ ದಾಂಪತ್ಯದಲ್ಲಿ ಯಾವ ಸಮಸ್ಯೆಗಳು ಸಹ ನಮ್ಮನ್ನು ಕಾಡಲ್ಲದಿಲ್ಲ, ಯಾವ ಸಮಸ್ಯೆಗಳು ನಮ್ಮ ಹತ್ರ ಬರೋದಿಲ್ಲ, ಯಾವುದೇ ಒಂದು ಸಮಸ್ಯೆಗಳು ಸಹ ಹತ್ರ ಸುಳಿಯೋದಿಲ್ಲ ಅಂತ ಹೇಳಿ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಭೀಮನ ಅಮಾವಾಸ್ಯೆಗೆ. ಹಾಗಾಗಿ ಈ ಕ್ಷೇತ್ರದಲ್ಲಿ 22, 23ನೇ ತಾರೀಕು, 24ನೇ ತಾರೀಕು ಅಂದ್ರೆ 22ನೇ ತಾರೀಕು 7ನೇ ತಿಂಗಳು, ಮತ್ತೆ 23ನೇ ತಾರೀಕು 7ನೇ ತಿಂಗಳು, 24ನೇ ತಾರೀಕು 7ನೇ ತಿಂಗಳಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾದ ಒಂದು ಪೂಜೆಗಳನ್ನ ಏರ್ಪಡಿಸಿರುವಂತದ್ದು ಬಹಳಷ್ಟು ವಿಶೇಷ. ಏನಂತಂದ್ರೆ ಮಹಾಚಂಡಿ ಯಾಗ, ಮಹಾರುದ್ರ ಯಾಗ, ದಶಪ್ರತಿಂಗರಿ ಯಾಗ, ಈ 3 ದಿನ ಕಾಲ ಸತತವಾಗಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಹೋಮಗಳು ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ಮಹಾಚಂಡಿ ಯಾಗ ಅಂತಂದ್ರೆ ಆ ಚಂಡಿ ಯಾಗದಲ್ಲಿ ಭಾಗವಹಿಸಿದಾಗ ನಮ್ಮಲ್ಲಿರುವಂತ ಸಮಸ್ಯೆಗಳು, ನಮ್ಮಲ್ಲಿರುವಂತ ದೋಷಗಳು, ಯಾವುದೇ ಜನ್ಮದಲ್ಲಿ ಬಂದಿರುವಂತ ದೋಷಗಳ, ಕಾಲ ಮೃತ್ಯುದಿಂದ ಬಳಲುತ್ತಿದ್ದರು, ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವಂತರು, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಯಾವುದು ಪ್ರಯೋಗ ಆಗಿದೆ, ಮಾಟ ಶೂನ್ಯ ಆಗಿದೆ, ಇತರ ಸಮಸ್ಯೆಗಳಿಗೆ ಆ ಚಂಡಿ ಯಾಗ ಅಂತಂದ್ರೆ 22ನೇ ತಾರೀಕು ಮಂಗಳವಾರ ಬೆಳಗ್ಗೆ ಗೋಧವಳ ಲಗ್ನದಲ್ಲಿ ಬೆಳಗ್ಗಿನ ಜಾವನಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಗಂಗಾ ಪೂಜೆ ಆಗ್ತದೆ. ಗಂಗೆ ಪೂಜೆ ಆದ ನಂತರ ಅಮ್ಮನಿಗೂ ಅಭಿಷೇಕ ಆಗ್ತದೆ. ಅಭಿಷೇಕ ಆದ ನಂತರ ಪುಣ್ಯಾಹ ಆಗ್ತದೆ. ಪುಣ್ಯಾಹ ಆದ ನಂತರ ಮಹಾ ಗಣಪತಿಯ ಪೂಜೆ ಆಗ್ತದೆ. ಗಣಪತಿ ಪೂಜೆ ಆದ ನಂತರ ಕಾರ್ಯಸಿದ್ಧಿ ಗಣಪತಿ ಹೋಮ ನಡೀತದೆ. ಈ 3 ದಿನ ಕಾರ್ಯಕ್ಕೆ ಯಾವುದೇ ವಿಘ್ನಗಳ ಬರದಂತೆ ಸತತವಾಗಿ ಸಂಪೂರ್ಣವಾಗಿ ನೆರವೇರಿಸಿಕೊಡುವಂತೇಳಿ ಮಹಾಗಣಪತಿಯನ್ನ ಹೋಮ ಮಾಡಿ, ಕಾರ್ಯಸಿದ್ಧಿ ಮೋದಕ ಗಣಪತಿಯ ಹೋಮ ಮಾಡಿ, ಅದಾದ ನಂತರ ಕಳಶ ಚಂಡಿ ಕಳಶಾರಾಧನೆ, ಮಂಡಲಾರಾಧನೆ ಆಗ್ತದೆ. ಮಂಡಲಾರಾಧನೆ 10 ಗಂಟೆ 30 ನಿಮಿಷಕ್ಕೆ ಮಹಾಚಂಡಿಯಾಗ ಪ್ರಾರಂಭ ಆಗ್ತದೆ. ಚಂಡಿ ಪಾರಾಯಣ ಆಗ್ತದೆ. ಚಂಡಿ ಯಾಗ ಪ್ರಾರಂಭ ಆಗ್ತದೆ. ಆ 1 ಗಂಟೆ 30 ನಿಮಿಷಕ್ಕೆ ಪೂರ್ಣವತಿಯಾಗಿ ಮಹಾಮಂಗಳಾರತಿ ಮತ್ತೆ ತೀರ್ಥ ಪ್ರಸಾದ ಇರುವಂತದ್ದು ಬಹಳಷ್ಟು ವಿಶೇಷ. ಮತ್ತೆ ಬುಧವಾರ 23ನೇ ತಾರೀಕು ಬೆಳಗ್ಗೆ ಶಿವನಿಗೆ, ರುದ್ರನಿಗೆ ಮಹಾರುದ್ರಾಭಿಷೇಕ ಆಗ್ತದೆ. ರುದ್ರಾಭಿಷೇಕ ಆದ ನಂತರ ಕಳಶಾರಾಧನೆ ಆಗ್ತದೆ. ರುದ್ರ ಕಳಶ ವಾಹನೆ ಆಗ್ತದೆ. ಆದ ನಂತರ 10 ಗಂಟೆ 30 ನಿಮಿಷಕ್ಕೆ ಮಹಾರುದ್ರಯಾಗ ಪ್ರಾರಂಭ ಆಗ್ತದೆ. ಮಹಾರುದ್ರಯಾಗ ಅಂತಂದ್ರೆ ಬಹಳಷ್ಟು ವಿಶೇಷ, ಶಿವನಿಗೆ ಮೆಚ್ಚುವಂಥದ್ದು ಮಹಾರುದ್ರಯಾಗ. ರುದ್ರಯಾಗ ಅಂತಂದ್ರೆ ನಮ್ಮಲ್ಲಿರುವಂತ ಸಮಸ್ಯೆ, ಕಾಲ ಮೃತ್ಯು, ಮಧ್ಯದಲ್ಲಿ ಬರುವಂತ ಗಂಡಾಂತರಗಳು, ಅಪಮೃತ್ಯು, ಅಪಕೀರ್ತಿಗಳು, ಮತ್ತೆ ಶತ್ರುಗಳ ಬಾಧೆ, ಮತ್ತೆ ಯಾವುದೇ ಸಮಸ್ಯೆಗಳು, ಯಾವುದೇ ಪ್ರಯೋಗ ಇದ್ರೂ ಸಹ, ನಮ್ಮ ಆರೋಗ್ಯ ಸಮಸ್ಯೆ ಇದ್ರೂ ಸಹ ಮೃತ್ಯುಂಜಯ ಮಹಾರುದ್ರಯಾಗಕ್ಕೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ. 1 ಗಂಟೆ 30 ನಿಮಿಷಕ್ಕೆ ಪೂರ್ಣಾವತಿ ಆಗ್ತದೆ. ಪೂರ್ಣಾವತಿ ಆದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಇರ್ತದೆ. ಮತ್ತೆ ಬೆಳಗ್ಗೆ ಅಂದ್ರೆ 24ನೇ ತಾರೀಕು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅಂತಂದ್ರೆ ನೋಡಿ, ವಿಶೇಷವಾಗಿ ಕ್ಷೇತ್ರದಲ್ಲಿ ಶಿವ ಶಕ್ತಿಯ ಒಂದೇ ಗರ್ಭಗುಡಿಯಲ್ಲಿ ಕೂತಿರೋದ್ರಿಂದ ಬಂದು ಆ ಭೀಮನ ಅಮಾವಾಸ್ಯೆಗೆ ಆ ಶಿವನ ಅಮ್ಮನವರ ಒಂದೇ ಜಾಗದಲ್ಲಿ ದರ್ಶನ ಪಡೆದಾಗ ನಮ್ಮಲ್ಲಿರುವಂತ ದಾಂಪತ್ಯದಲ್ಲಿರುವಂತಹ ಸಮಸ್ಯೆಗಳು ಹೋಗ್ತದೆ. ನಮ್ಮಲ್ಲಿದ್ದ ದೃಷ್ಟಿ ದೋಷಗಳ ಪರಿಹಾರ ಆಗ್ತದೆ. ನಮ್ಮಲ್ಲಿರುವಂತ ಕೆಟ್ಟ ದೃಷ್ಟಿಗಳು ಹೋಗಿ ದಾಂಪತ್ಯದಲ್ಲಿ ಯಾವುದೇ ಕಲಹ ಇದ್ರೂ ಸಹ ದೂರ ಆಗುವಂಥದ್ದು ವಿಶೇಷವಾಗಿರುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಮದುವೆ ಆಗಿ 2 ತಿಂಗಳಿಗೆ ಡೈವರ್ಸ್ ಆಗುವಂಥದ್ದು, ಮದುವೆ ಆಗಿ 1 ವಾರಕ್ಕೆ ಡೈವರ್ಸ್ ಆಗುವಂಥದ್ದು, ಮದುವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಆಗುವಂಥದ್ದು. ಹಾಗಾಗಿ ಇತ್ತೀಚೆಗೆ ಬಂದಿರುವಂತ ಬೆಳವಣಿಗೆಗಳಲ್ಲಿ ಡೈವರ್ಸ್ ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಮದುವೆ ಮಾಡ್ತಾರೆ. ಆದ್ರೆ ಇವರು ಒಂದಾಗದೆ 1 ವಾರಕ್ಕೆ 2 ತಿಂಗಳಿಗೆ 2 ಆಗಿ ಹೋಗುವಂಥದ್ದು ಬಹಳಷ್ಟು ವಿಶೇಷ. ಆ ಸಮಸ್ಯೆಗಳಾಗದಿದ್ದಂಗೆ ಬಂದು ಆ ಶಿವನ ಅಮ್ಮನವರ ದರ್ಶನ ಪಡೆದು
ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದಾಗ ಅಲ್ಲಿ ದೇವಿಯ ಅನುಗ್ರಹ, ಶಿವನ ಅನುಗ್ರಹ ಒಂದೇ ಜಾಗದಲ್ಲಿ ತಂದೆ ತಾಯಿ ಆಶೀರ್ವಾದ ಆಗುವಂಥದ್ದು ಬಹಳಷ್ಟು ವಿಶೇಷ. ಮತ್ತೆ ಪ್ರಧಾನ ಅಮ್ಮನವರು 10 ಗಂಟೆಗೆ ಪ್ರಾರಂಭ ಆಗ್ತದೆ. ಪ್ರಧಾನ ಹೋಮ ಆದ ನಂತರ ಮತ್ತೆ ಪೂರ್ಣಾವತಿ ಆಗ್ತದೆ. ಮತ್ತೆ 3 ಗಂಟೆಗೆ ದಶಪ್ರತ್ಯಂಗಿರಿ ಯಾಗ ಪ್ರಾರಂಭ ಆಗ್ತದೆ. ಶತ್ರುಗಳ ಕಾಟ ಇದ್ರೆ, ವಾಮಾಚಾರಗಳಾಗಿದೆ, ಯಾವುದೇ ಪ್ರಯೋಗ ಆಗಿದ್ರೆ ಆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿದಾಗ ಈ 3 ದಿನ ಕಾಲದಲ್ಲಿ ಪೂಜೆ ಮಾಡಿರುವಂಥದ್ದು, ಆ 3 ದಿನ ಸಿದ್ಧಿ ಆಗಿರೋದು, ಮಹಾಸಂಕಲ್ಪ ಆಗಿರೋದು ಕುಬೇರ ಮಹಾಲಕ್ಷ್ಮಿ ಚಕ್ರ ಕ್ಷೇತ್ರದಲ್ಲಿ ಪ್ರತಿ ಭೀಮನ ಅಮಾವಾಸ್ಯೆಗೆ ಪ್ರತಿ ವರ್ಷದಂತೆ ಸಹ ಈ ವರ್ಷ ಸಹ ಭಕ್ತರಿಗೆ ಆ ಹೋಮದ ಸಂಕಲ್ಪಕ್ಕೆ ಭಾಗವಹಿಸುವಂತವರಿಗೆ ಕುಬೇರ ಮಹಾಲಕ್ಷ್ಮಿ ಚಕ್ರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಇರ್ತದೆ. ಯಾಕಂದ್ರೆ ಪ್ರತಿ ವರ್ಷ ಈ ದೇವಸ್ಥಾನದ ವತಿಯಿಂದ, ದೇವಸ್ಥಾನ ಟ್ರಸ್ಟ್ ಕಡೆಯಿಂದ ಜನಗಳಿಗೆ ಬರುವಂತ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಆ 3 ದಿನ ಸಂಕಲ್ಪ ಆಗಿ 3 ದಿನ ಆ ಪ್ರಾಣ ಪ್ರತಿಷ್ಠೆ ಆಗಿರುವಂತ ಕುಬೇರ ಮಹಾಲಕ್ಷ್ಮಿ ಚಕ್ರವನ್ನ ಆ ಅಮಾವಾಸ್ಯೆಯ ದಿನ ಪ್ರತ್ಯಂಗಿರಿ ಯಾಗ ಆದ ನಂತರ ಬರುವಂತ ಭಕ್ತರು ಒಂದು ಸಂಕಲ್ಪ ಕೂತ್ಕೊಂಡಂತರ ಭಕ್ತರಿಗೆ ಸಂಕಲ್ಪದ ಚೀಟಿ ಮಾಡಿಸುವಂತ ಕೂತ್ಕೊಂಡಂತವರಿಗೆ ಭಕ್ತರಿಗೆ ಆ ಕುಬೇರ ಮಹಾಲಕ್ಷ್ಮಿಯ ಚಕ್ರ ಮತ್ತೆ ಮಹಾಪ್ರಸಾದ ಅಮ್ಮನವರ ಕೊಟ್ಟಿರುವಂತ ಒಂದು ಸೀರೆಯನ್ನ ಈ ಕ್ಷೇತ್ರದಲ್ಲಿ ಕೊಡುವಂತದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ನೀವು ಕುಬೇರ ಚಕ್ರ ಮಾಡಿಸಬೇಕಾದ್ರೆ ಸುಮಾರು ಬಹಳಷ್ಟು ದುಡ್ಡು ಖರ್ಚಾಗುವಂಥದ್ದು ಇರ್ತದೆ ಸಪರೇಟ್ ಆಗಿ ನೀವು ಮಾಡಿಸ್ಬೇಕಾದ್ರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕಡಿಮೆ ರೇಟಲ್ಲಿ ನಿಮಗೆ ಕಡಿಮೆ ಒಂದು ಹಣದಲ್ಲಿ ಕೊಡುವಂಥದ್ದು ಇರ್ತದೆ. ಆ 3 ದಿನ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗ್ತದೆ. ಸಂಕಲ್ಪ ಆದ ನಂತರ ಕೊನೆಯಲ್ಲಿ ಆ ಚಕ್ರ ಸಮೇತವಾಗಿ ಅಮ್ಮನವರು ಹುಟ್ಟಿರುವಂತ ಸೀರೆ ಮತ್ತೆ ಮಹಾಪ್ರಸಾದವನ್ನು ಕೊಡುವಂಥದ್ದು ಇರ್ತದೆ. ಆ ದಶಪ್ರತ್ಯಂಗಿರಿ ಆಗಾದ ನಂತರ 3008 ತೆಂಗಿನಕಾಯಿ ದೀಪ, ಅಂದ್ರೆ ರಂಗಪೂಜೆ ಅಂತೀವಿ, ಆ 3008 ತೆಂಗಿನಕಾಯಿ ದೀಪವನ್ನು ಹಚ್ಚಿ ಅಮ್ಮನವರನ್ನ ಆ ಬೆಳಕಿನಿಂದ ಅಮ್ಮನವರ ದರ್ಶನ ಮಾಡಿದಾಗ ನಮ್ಮಲ್ಲಿರುವಂತ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುವಂಥದ್ದು, ಖುಷಿ, ಸಂತೋಷ, ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮ ಮೇಲೆ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡುವಂಥದ್ದು ಇರ್ತದೆ. ಹಾಗಾಗಿ 3 ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನವರು ಒಂದು ಕೃಪೆಗೆ ಪಾತ್ರರಾಗಿ ಕುಬೇರ ಮಹಾಲಕ್ಷ್ಮಿ ಚಕ್ರವನ್ನು ಪಡೆದುಕೊಳ್ಳಿ. ವ್ಯವಹಾರ ಕ್ಷೇತ್ರದಲ್ಲಿ ಇಟ್ಕೊಳ್ಬೋದು, ಮತ್ತೆ ಅಂಗಡಿಗಳಲ್ಲಿ ಇಟ್ಕೊಳ್ಬೋದು, ಮನೆಯಲ್ಲಿ ಇಟ್ಕೊಳ್ಬೋದು, ಎಲ್ಲಾ ತರದಲ್ಲೂ ಆ ಕುಬೇರ ಮಹಾಲಕ್ಷ್ಮಿಯನ್ನು ಇಟ್ಕೊಂಡಾಗ ನಿಮ್ಮಲ್ಲಿರುವಂತ ದರಿದ್ರ ಹೋಗಲಾಡಿಸಿ ನಿಮ್ಮಲ್ಲಿ ಮಹಾಲಕ್ಷ್ಮಿಯ ಒಂದು ಕೃಪೆನ ಅನುಗ್ರಹ ಆಗುವಂಥದ್ದು ಇರ್ತದೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ನಾವು ಚಕ್ರ ಮಾಡಿಸ್ಬೇಕಂದ್ರೆ 15,000 ಈ ತರ ತಗುವಂಥದ್ದು ಇರ್ತದೆ. ಆದರೆ ಪ್ರತಿ ವರ್ಷ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ಕಡಿಮೆ ಇದರಲ್ಲಿ ಆ ಭಕ್ತರಿಗೆ 3 ದಿನ ಸಂಕಲ್ಪ ಮಾಡಿ 3 ದಿನದ ಹೋಮದ ಸಂಕಲ್ಪ ಮಾಡಿಸಿ ಆ ಚಕ್ರವನ್ನು ಕೊಡುವಂಥದ್ದು ಇರ್ತದೆ. ಬಂದು ಭಾಗವಹಿಸಿ ಆ ಚಕ್ರವನ್ನು ಪಡೆದು ಅಮ್ಮನವರೊಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದೀನಿ. 22, 23, 24ನೇ ತಾರೀಕು ಈ 3 ದಿನ ಕಾಲ ಮಹಾಯಾಗ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ. ಮತ್ತೆ ಭೀಮನ ಅಮಾವಾಸ್ಯೆ ವಿಶೇಷವಾದ ಪೂಜೆ ಇರ್ತದೆ. ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಬಾಗಿಲ ಅಮ್ಮನವರ ದರ್ಶನ ಇರ್ತದೆ. ಬಂದು ಅಮ್ಮನ ದರ್ಶನ ಪಡೆದು ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಗಂಡ ಹೆಂಡತಿ ಬಂದು ಇಬ್ಬರು ಜೊತೆಯಲ್ಲಿ ಬಂದು ಅಮ್ಮನ ದರ್ಶನ ಮಾಡಿ ನಿಮ್ಮಲ್ಲಿ ಯಾವ ಕೆಟ್ಟ ದೃಷ್ಟಿ ಸಹ ಬೀಳೋದಿಲ್ಲ. ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕೆಟ್ಟ ದೃಷ್ಟಿ ಬಿದ್ದು ನಿಮ್ಮ ಬೇರೆ ಆಗುವಂಥದ್ದು ಇರೋದಿಲ್ಲ. ನೀವು ಚೆನ್ನಾಗಿರ್ತೀರಾ, ಸುಖ ಶಾಂತಿಯನ್ನು ಭಗವಂತನ ಕೃಪೆ ಬಂದ ಎಲ್ಲ ನಿಮ್ಗೆ ದಯಪಾಲಿಸುವಂಥದ್ದು ಇರ್ತದೆ. ಹಾಗಾಗಿ ಭೀಮನ ಅಮಾವಾಸ್ಯೆಗೆ ಬಂದು ಆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.